ನಿಮ್ಮ ಮಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರಿ. ಆ, ಈಗ ನಿಮ್ಮ ಹಿರಿಯ ಮಗ ಸುದರ್ಶನ್ ಅಂತ ಏನಿದ್ದಾರೆ ಹೌದು. ಅವರ ಮೇಲೆ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಅಂತ ಕಾಣಿಸುತ್ತೆ. ಬಂದಿದೆ ಬಂದಿದೆ. ಆ ಕುರಿತಾಗಿ ಈಗ ಕೆಲವೊಂದಿಷ್ಟು ಈ ಸಂದರ್ಭಕ್ಕೆ ನಾನು ಆಕ್ರೋಶಭರಿತವಾಗಿ ಮಾತನಾಡಬೇಕು ಇಲ್ಲ ಗೊತ್ತಿಲ್ಲ, ಬಟ್ ಅಂತಹ ನಾಲಾಯಕರ ಬಗ್ಗೆ ಹೌದು. ಅಂದ್ರೆ ಅಪಪ್ರಚಾರ ಮಾಡುವಂತವರ ಬಗ್ಗೆ ಸರಿ. ಸೊ ನೀವು ಈ ಈ ಬಗ್ಗೆ ಏನಾದರೂ ಕ್ರಮಕ್ಕಾಗಿ ಮುಂದೆ ಹೋಗಿದ್ದೀರಾ ಅಥವಾ ಹೋಗ್ಬೇಕಾಗಿದೆಯಾ? ಏನ್ ಕಂಪ್ಲೇಂಟ್ ಹಾಕಿದ್ದೇವೆ. ಹಾ. ಎಷ್ಟೇ ಇಲ್ಲಿ ಬೆಳ್ತಂಗಡಿ ಸ್ಟೇಷನ್ಗೂ ಕಂಪ್ಲೇಂಟ್ ಮಾಡಿದ್ದೇವೆ. ಹ್ಮ್. ಮತ್ತೆ SP ಅವರಿಗೂ ಕೊಂಡೋಗಿ ಮಗನೇ ಮಾಡಿದ್ದೇನೆ. SP ಅವರಿಗೆ ನೇರವಾಗಿ ಹೋಗಿದ್ದಾರೆ? ನೇರವಾಗಿ ಮಗ ಹೋದ್ದು ಅಲ್ಲಿಗೆ. ಹ್ಮ್. ದೊಡ್ಡ ಹುಡುಗನೇ ಹೋದ್ದು. ಹ್ಮ್. ಸ್ಟೇಷನ್ಗೆ ನಾನು ಮತ್ತು ನನ್ನ ಹೆಂಡತಿ ಮತ್ತು ಮಗ, ಹ್ಮ್. ಹಾಗೆ ನಾವು 3 ಜನ ಹೋಗಿದ್ದೇವೆ. ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಹ್ಮ್. ಅಂದ್ರೆ ಒಂದು ಕಾಪಿ ನಮಗೆ ಕೊಟ್ಟಿದ್ದಾರೆ, ಅದು ನಮ್ಮ ಕೈಯಲ್ಲಿದೆ. ಓಕೆ. ಅದೇ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದು ಸದ್ದು ಮಾಡ್ತಾ ಇರುವಂತ ವಿಚಾರ ಅದು. ಹೌದು, ಅದನ್ನು ನಿಲ್ಲಿಸಲೇಬೇಕು ಸರ್. ನಿಲ್ಲಿಸಲೇಬೇಕು, ಅಲ್ಲ ನಿಜ ನಿಲ್ಲಿಸಲೇಬೇಕು. ಅಪಪ್ರಚಾರ ಮಾಡೋದಿದೆಯಲ್ಲ ಈಗ ತನಿಖೆ ಮೊಟಕು ಹೋಗ್ತದಲ್ಲ ಸರ್, ದಾರಿ ತಪ್ತದಲ್ಲ. ದಾರಿ ತಪ್ಪುವಂತದ್ದು ಅಂಶ ಹೋಯ್ತು. ಜೊತೆಗೆ ಈಗ ತನಿಖೆ ಅಂತ ಬಂದಾಗ ಪೊಲೀಸ್ನವರು ಅವ್ರ ಇಲಾಖೆಯವರು ಮಾಡ್ತಿರ್ತಾರೆ. ಅದು ಯಾವ ರೀತಿಯಾಗಿ ಮಾಡ್ತಿರ್ತಾರೋ, ನಿಗೂಢವಾಗಿ ಮಾಡ್ತಾ ಇರ್ತಾರೋ, ಬಹಿರಂಗವಾಗಿ ಮಾಡ್ತಾ ಇರ್ತಾರೋ, ಅವರು ಅವರದೇ ವೇಯಲ್ಲಿ ಏನೋ ಮಾಡ್ತಿರ್ತಾರೆ. ಬಟ್ ಈಗ ನೀವು ಕುಟುಂಬ, ಮಗನನ್ನ ಕಳೆದುಕೊಂಡಿರ್ತಕ್ಕಂತಹ ಕುಟುಂಬಕ್ಕೆ, ಈಗಾಗಲೇ ನೋವಲ್ಲಿರುವಂತಹ ಕುಟುಂಬಕ್ಕೆ ಮತ್ತೊಂದು ಹೊಡೆತವನ್ನ ಕೊಟ್ರೆ ಬದುಕು ಹೇಗಾಗಬಾರ್ದು? ಅದೇ ನಾವೇನಾದ್ರೂ ಸತ್ತು ಹೋದ್ರೆ ಅವರೇ ಕಾರಣ. ಅಲ್ಲ ಈಗ ಅದೇ ಯಾರಿಗಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರೇ ಹೊಣೆ. ಸರ್ಕಾರ ಅದನ್ನು ಗಮನಿಸಲೇಬೇಕು. ಈ ವಿಷಯದಲ್ಲಿ ನಾವು ಅಷ್ಟೇ ಹೇಳುದು. ನಾವು ಮೊದಲಿಂದ ಹೇಳ್ತಾ ಇದ್ದೇವೆ, ಫಸ್ಟ್ಗೆ ಒಂದು ಬಂದದ್ರಲ್ಲೇ ಹೇಳಿದ್ದೇವೆ, ಹೀಗೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ, ಪ್ರಚಾರ ಆಗ್ತಾ ಇದೆ. ಮತ್ತೆ ನಮಗೆ ಮರ್ಯಾದೆಗೆ ಕೊರತೆ, ಅಂದ್ರೆ ಎಲ್ಲ ನಮ್ಮ ಮರ್ಯಾದೆ ಕುಟುಂಬಸ್ಥರು ನಾವು ಮೊದಲೇ ಹೇಳಿದ್ದೇವೆ. ಈಗ ಎಲ್ಲ ಸಂಬಂಧದವರು ಕೂಡ ನಮ್ಮ ಹತ್ರ ನೀವ್ ಯಾಕೆ ಸುಮ್ಮನೆ ಇಷ್ಟೆಲ್ಲ ಆಗ್ತಾರೆ ಇದ್ದಾರಲ್ಲ, ಎಂತದ್ದು ಕತೆ ಅಂತದ್ದು ಅದನ್ನೇ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಅವನಿಗೆ ಶಾಲೆಗೆ ಹೋಗ್ಲಿಕ್ಕೆ ಮುಜುಗರ ಆಗಿ ಮರುದಿವಸ ಹಾಗೆ ರಜೆ ಮಾಡಿದ ನಿನ್ನೆ. ಮತ್ತೆ ರಜೆ ಹೇಗೂ ಆಯ್ತು, ಹೋಗಿ ಕಂಪ್ಲೇಂಟ್ ಒಂದು ಮಾಡುವ ಅಂತ ಹೇಳಿ ಮಾಡಿದೆ. ನಿನ್ನೆ ಕಂಪ್ಲೇಂಟ್ ದೂರ ದಾಖಲಾಗಿದೆ? ಹೌದು, ನಿನ್ನೆ ಸಂಜೆ 5 ಗಂಟೆ ಅಂದಾಜಿಗೆ ದಾಖಲು ಮಾಡಿದ್ದೇವೆ. SP ಅವ್ರ ಹತ್ರ ಹೋಗುವಾಗ ಒಂದು 6:30 7 ಗಂಟೆ ಒಳಗೆ 7:30 ಆಗಿದೆ ಅಂತ ಮುಟ್ಟುವಾಗ. ಅಲ್ಲಿ ಕೂಡ ಒಂದು ಕಂಪ್ಲೇಂಟ್ ಮಾಡಿದ್ದೇವೆ. ಹಾಗೆ ಅದರ ಬಗ್ಗೆ ನೀವು ಕೂಡ ಒಂದು ಮಾಹಿತಿಯನ್ನು ಕೊಡಿ. ಇಲ್ಲ ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಪ್ರಸಾರ ಮಾಡಿದ್ದೀನಿ. ನೀವೆಲ್ಲ ಬಂದು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವರು. ಓಕೆ. ಅಲ್ಲ ಅದೇ ನಿಮ್ಮೊಟ್ಟಿಗೆ ಮಾತನಾಡಿ ಇಲ್ಲಿಯೋ ಕೂತು ಯಾರದ್ದೋ ಮಾತು ಕೇಳಿ ಅವ ಹಾಕ್ತಾ ಇರುವಂತದ್ದು. ನನ್ನ ಮಗ ಯಾರು ಅಂತ ಅವ ನೋಡಿರ್ಲಿಕ್ಕಿಲ್ಲ, ನಾನು ಯಾರು ಅಂತ ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ, ಮನೆ ಪರಿಸ್ಥಿತಿ ಹೇಗೆ ಅಂತ ಅವನಿಗೆ ಗೊತ್ತಿರ್ಲಿಕ್ಕಿಲ್ಲ. ಆ ರೀತಿ ಅವ ಹಾಕಿದ್ದು ತಪ್ಪು. ಬಂದು ಅವ ಮಾತಾಡಿಸಿ, ಬಂದು ಮಾತಾಡಿಸಿ ಹೌದಾ ಅಲ್ವಾ ಅಂತೇಳಿ ಅವರಿಗೆ ಅರ್ಥ ಆಗ್ತದಲ್ಲ. ಖಂಡಿತ. ಆನಂತರ ಅವ ಎಂತ ಮಾಡ್ತಾನೆ, ಇದ್ದ ವಿಷಯವನ್ನೇ ಹಾಕ್ತಾನೆ ಅಷ್ಟೇ. ಬಂದು ಮಾತಾಡಿದ್ರೆ ಯಾವುದೂ ಇಲ್ಲದೆ ಆ ರೀತಿ ಹಾಕುವಂತದ್ದು, ತನಿಖೆಯ ಹಾದಿ ತಪ್ಪಿಸುವಂತದ್ದು. ಅದು ಹೊರತು ಈ ವಿಚಾರದಲ್ಲಿ ಸ್ವಲ್ಪ ಮೊದಲೇ ನಮ್ಮನ್ನು ಇನ್ಕ್ವೈರಿ ಮಾಡಿದ್ದಾರೆ ಪೊಲೀಸ್ ನೋಡಿ. ಇನ್ಕ್ವೈರಿ ಮಾಡಿ ಆದ ನಂತರ ಈ ವಿಷಯವನ್ನು ಹಾಕಿದ್ದು ತಪ್ಪಲ್ಲ? ಖಂಡಿತ. ಅಥವಾ ಈ ಇನ್ಕ್ವೈರಿ ಮಾಡಿದ್ದು ವಿಷಯ ಅವನಿಗೆ ಯಾರು ಹೇಳಿದ್ದು, ಈ ವಿಷಯ ಅವನಿಗೆ ಹೇಗೆ ಸಿಕ್ಕಿದ್ದು, ಅದೆಲ್ಲ ಒಂದು ಅನುಮಾನಕ್ಕೆ ದಾರಿ ಮಾಡಿ ಕೊಡ್ತಾ ಇದೆ. ಅವನ ತಪ್ಪುಗಳನ್ನು ಎತ್ತಿ ತೋರಿಸ್ತಾ ಇದೆ. ಹಾಗಾಗಿ ಅದನ್ನು ತಕ್ಷಣವೇ ನಿಲ್ಲಿಸಬೇಕು ಅಂತೇಳಿ ನಿಮ್ಮ ಚಾನಲ್ಗೆ ನಾನು ಹೇಳ್ತಾ ಇರೋದು. ಖಂಡಿತ. ಅಂದ್ರೆ ಈ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದು ವಿಡಿಯೋ ಈ ಬೆನ್ನಲ್ಲೇ ಪ್ರಸಾರ ಮಾಡಿದೆ. ಅಂದ್ರೆ ಈಗಾಗಲೇ ಕುಟುಂಬ ನೋವಲ್ಲಿದೆ, ಪೊಲೀಸ್ ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿರ್ಬೇಕಾದ್ರೆ ನಾವು ಮನ ಬಂದಂತೆ ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ. ಒಂದಿಷ್ಟು ಮಾಹಿತಿಯನ್ನ ಸಂಬಂಧಪಟ್ಟವರಿಂದ ಪಡೆದುಕೊಳ್ಬೇಕಾಗುತ್ತೆ. ಏನು ಹಂತದಲ್ಲಿದೆ ನಿಮ್ಮಿಂದ, ಅಥವಾ ನಿಮ್ಗೆ ಯಾವ್ದಾದ್ರು ಸುಳಿವು ಸಿಕ್ಕಿದ್ಯಾ, ಸೊ ಏನಾದ್ರು ಅನುಮಾನ ಬರ್ತಾ ಇದೆಯಾ, ಅಂದ್ರೆ ದಿನಗಳು ಕಳೀತಾ ಇದ್ದಾಗ ಏನಾದ್ರು ಒಂದಿಷ್ಟು ಸಂಶಯ ಈ ತರದ್ ಯಾವ್ದ್ಮೇಲಾದ್ರೂ ಮೂಡ್ತಾ ಇದೆಯಾ, ಈ ರೀತಿಯಾಗಿ ಮಾಹಿತಿನ ನಾವು ಪಡೆದುಕೊಳ್ಬೇಕು ಆಗುತ್ತೆ. ಸೊ ಅದ್ ಯಾವ್ದು ಮಾಹಿತಿ ಇಲ್ಲದೆ ಏಕಾಏಕಿ ಮನ ಬಂದಂತೆ ನಾವು ಪ್ರಸಾರ ಮಾಡಿಬಿಟ್ರೆ ಅದರಿಂದ ಕುಟುಂಬದ ತೇಜೋವಧೆ ಆಗುತ್ತೆ, ತುಂಬಾ ನೋವಿಗೆ ಬೀಳುವಂತದ್ದಾಗುತ್ತೆ. ಅದರಿಂದ ಏನೋ ಒಂದು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆ ಜೀವಗಳಿಗೆ ಹೊಣೆ ಯಾರಾಗ್ತಾರೆ? ಅದೇನೆ ನಾನು ಹೇಳ್ತಾ ಇರೋದು. ಅದಕ್ಕೆ ಹೊಣೆ ನೇರ ಯಾರು ಹಾಕಿದ್ದಾರೆ ಅವರು ಸರ್ಕಾರ.
ಹ್ಮ್ ಅದಕ್ಕೆ ಕ್ರಮ ತೆಗೆದುಕೊಳ್ಳದಿದ್ರೆ ಸರ್ಕಾರವೇ ಹೊಣೆ ಆಗ್ತದೆ ಅದಕ್ಕೆ. ಖಂಡಿತ. ಹ್ಮ್. ಹ್ಮ್ ಹ್ಮ್ ಅದನ್ನು ನಮ್ಮ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಕೂಡ ಅದನ್ನು ನಿಲ್ಲಿಸಬೇಕು. ಅದನ್ನು ಹ್ಮ್ ಸರಿಯಾಗಿ ಇದು ಮಾಡಿ ಅದನ್ನು ಅಂತ ಸುದ್ದಿ ಬರುವಂತದ್ದನ್ನು ಅವರು ತಕ್ಷಣ ನಿಲ್ಲಿಸಬೇಕು. ಖಂಡಿತ. ಯಾರೇ ಇರ್ಲಿ ಅವರು. ಹ್ಮ್ 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 ಅಂದ್ರೆ ನಾವು ಇಲ್ಲಿ ನಿದ್ದೆ ಕೂಡ ಬಾರದೆ ಇಷ್ಟು ದಿವಸ ರಾತ್ರಿ ಕೂಡ ನಿದ್ದೆ ಬಾರದೆ ಆ ಕಷ್ಟದಲ್ಲಿ ನೋವನ್ನು ಇದು ಮಾಡ್ತಾ ಇದ್ದೇವೆ. ಹ್ಮ್ ಅಡಗಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ. ಖಂಡಿತ. ಕ್ಷಣ ಕ್ಷಣ ಕೂಡ ಅಂದ್ರೆ ಶಾಲೆ ಬರುವ ಹೊತ್ತು ಹ್ಮ್ ಹ್ಮ್ ನಾನು ಕರ್ಕೊಂಡು ಹೋಗುವ ಹೊತ್ತು ಹ್ಮ್ ಹ್ಮ್ ಈ ಹೊತ್ತು ಎಲ್ಲ ನಮಗೆ ಈಗ ಅದನ್ನು ಮರೆಯುವಂತ ಪರಿಸ್ಥಿತಿಯಲ್ಲಿ ಕೂಡ ಬರ್ಲಿಲ್ಲ ನಾವು. ಹ್ಮ್ 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 ಈಗ ದೊಡ್ಡ ಮಗ ಮೊನ್ನೆ ಅವನಿಗೆ ಏನು ಬೇಡ ಅಂತ ಆಗಿದೆ ಓ ಇದನ್ನು ಕೇಳಿ. ಹ್ಮ್ ತುಂಬಾ ಬೇಸರ ಮಾಡಿದ್ದಾನೆ. ಸ್ವಲ್ಪ ರಿಕವರ್ ಆದಷ್ಟೇ ಅವ. ಹ್ಮ್ 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 ಅಷ್ಟರಲ್ಲಿ ಈ ಹೊಡೆತವ ಹಾಕಿದ. ಹ್ಮ್ ಮಾತಾಡ್ತಾ ಇಲ್ಲ ಒಂದ್ ದಿವಸ ಹಿಂದೆ ಕೂಡ ಹ್ಮ್ ಏನೋ ಆಲೋಚನೆ. ಹ್ಮ್ ಅವ ಕಲಿಯುವುದಕ್ಕೆ ಅದು ಹಿಂದೆ ಬಿದ್ದಾಗೆ ಆಗ್ತದೆ ಈಗ. ಖಂಡಿತ ಖಂಡಿತ. ಇದರಿಂದ ತುಂಬಾ ಹೊಡೆತ ಆಗುತ್ತೆ, ತುಂಬಾ ಡಿಪ್ರೆಷನ್ ಹೊಡೆತ ಹೋಗ್ಬಿಡುತ್ತೆ. ಆಗುತ್ತೆ. ತಲೆಯಲ್ಲಿ ಅವನಿಗೆ ಓದ್ಬೇಕಾದ್ರೆ exam ವಿದ್ಯಾಭ್ಯಾಸಕ್ಕೆ ಗಮನ ಹೋಗೋದಿಲ್ಲ. ಸೆಕೆಂಡ್ ಸೆಮ್ ಹತ್ರ ಬಂತು ಅವನಿಗೆ. ಹ್ಮ್ ಹ್ಮ್ ಈಗಾಗಲೇ ತುಂಬಾ ಪಾಠಗಳೆಲ್ಲ ಹೋಗಿದೆ. ಹ್ಮ್ ಈಗ 17ಕ್ಕೆ ಸೆಕೆಂಡ್ ಸೆಮ್ ಬಂತು ಅವನಿಗೆ. ಹ್ಮ್ 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 ಆಗ ಅವನ ಮೇಲೆ ಹೊಡೆತ ಕೊಟ್ಟದ್ದಲ್ಲ ಇವರು. ತುಂಬಾ ಹೊಡೆತ ಬೀಳುತ್ತೆ. ತುಂಬಾ ಮಾನಸಿಕವಾಗಿ ಈಗ ಒಂದು ಕೋಲಿಂದ ಹೊಡೆದಿರುವ ಏಟನ್ನ ತಡ್ಕೋಬಹುದು. ಮಾನಸಿಕವಾಗಿ ಮನಸ್ಸಿಗೆ ಅಥವಾ ಆ ತರದ್ದು ಹೊಡೆತಗಳು ಹೊರಗಡೆಯಿಂದ ಬಿದ್ದಾಗ ಅದನ್ನ ಸಹಿಸ್ಕೊಳ್ಳೋದಕ್ಕೆ ಯಾರಿಂದನೂ ಆಗೋದಿಲ್ಲ. ಅದು ತುಂಬಾ ಹೊಡೆತ ಕೊಡುತ್ತೆ ಜೀವನಕ್ಕೆ. ಅದು ನಾವು ಓದಿಗಾದ್ರೂ ಆಗಿರಬಹುದು, ಜೀವನಕ್ಕಾಗಿದ್ರೂ ಆಗಿರಬಹುದು. ಸೊ ಸತತ ಅದು ನಮ್ಮ ಜೀವನದ ಅಂತ್ಯದವರೆಗೂ ಕೂಡ ಅದೊಂದು ಪೆಟ್ಟು ಉಳಿಸ್ಕೊಂಡು ಬಿಡುತ್ತೆ. ಹೌದೌದು. ಸೊ ಈಗ ಅಂತಹದ್ದೇ ಜಾಸ್ತಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇತ್ತು. ಈ ಕುರಿತಾಗಿನೇ ಸೊ ಒಂದಿಷ್ಟು ಮಾಹಿತಿ ತಗೊಳ್ಳೋಣ ಅಂತ ಫೋನ್ ಮಾಡಿದೆ. ಅಂದಾಗೆ ಈ ಸುದರ್ಶನ್ ಮತ್ತು ಸುಮಂತ್ ಒಂದು ಏನು ಬಾಂಡಿಂಗ್ ತುಂಬಾ ಚೆನ್ನಾಗಿ ಇತ್ತು ಅಂತ ನೀವು ನಮಗೆ ಹಿಂದೆನೂ ಕೂಡ ಹೇಳಿಬಿಟ್ಟಿದ್ರಿ, ಅಂದ್ರೆ ನಮ್ಮ ಜೊತೆ ಮಾತನಾಡಿದಂತ ಸಂದರ್ಭದಲ್ಲೂ ಕೂಡ. ಈಗ ಒಂದು ಹೆಚ್ಚು ವಿಚಾರ, ಈಗ ನಿನ್ನೆಯೂ ಕೂಡ ಒಂದು ಮಾಧ್ಯಮದಲ್ಲಿ ನಾನು ಸುದರ್ಶನ್ ಮಾತನಾಡಿರೋದಂತೂ ಕೂಡ ಗಮನಿಸಿದೆ. ನನಗೆ ಫ್ರೆಂಡ್ ಸರ್ಕಲ್ ಇದೆ. ಫ್ರೆಂಡ್ ಸರ್ಕಲ್ ಅಲ್ಲಿ ನಾನು ಮಾತನಾಡ್ತಾ ಇರುವಂತದ್ದು ಅಥವಾ ಹೆಣ್ಣು ಮಕ್ಕಳು ಕೂಡ ನನಗೆ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಮಾತನಾಡ್ತಾ ಇರುವಂತದ್ದು ನನ್ನ ಕುಟುಂಬಕ್ಕೆ ಗೊತ್ತಿದೆ. ಇದೆಲ್ಲವೂ ಕೂಡ ನಮ್ಮ ಕುಟುಂಬದವ್ರಿಗೆ ಗೊತ್ತಿದ್ದನು. ಅದು ನಮ್ಮ ತಂದೆಯವರಿಗೆ ಅಥವಾ ನಮ್ಮ ಕುಟುಂಬಕ್ಕೆ ಸುಮಂತ್ ಹೇಳಿಬಿಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಕೊಲೆ ಮಾಡಿದ್ದೀನಿ ಅನ್ನೋ ರೀತಿಯಲ್ಲಿ ಪ್ರಸಾರವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು ಅಂತ ಹೇಳುವಂತದ್ದು. ಅಂದ್ರೆ ಈ ಸುದರ್ಶನ್ ಫ್ರೆಂಡ್ಶಿಪ್ ಅಂದ್ರೆ ಬೇರೆಯವರ ಜೊತೆ ಫ್ರೆಂಡ್ಶಿಪ್ ಇರುವಂತದ್ದು, ಅಂದ್ರೆ ನಾರ್ಮಲ್ ಫ್ರೆಂಡ್ಶಿಪ್ ಆಗಿರುವಂತದ್ದು ನಿಮ್ಮ ಗಮನಕ್ಕೆ ಇತ್ತು ಹಾಗಾದ್ರೆ ಪೂರ್ವದಲ್ಲಿನೇ? ನನಗೆ ಅವನ ಫ್ರೆಂಡ್ಶಿಪ್ ಈಗಲ್ಲ, SLC ಎಂದ್ರೆ ಸಾಧಾರಣ ಫ್ರೆಂಡ್ಶಿಪ್. ಮತ್ತೆ ಅವನ ಹತ್ರ ಕಲಿತ ವಿದ್ಯಾರ್ಥಿಗಳಿದ್ದಾರೆ. ಅವನ ಮನೆಗೆ ಹೋಗಿ ಪಾಠ ಮಾಡ್ಲಿಕ್ಕೆ ಮಾಸ್ಟರ್ಗಳು ಹೇಳಿ ನಾವೇ ಹೋಗು ಅಂತೇಳಿ ಕಲಿಸಿದ್ದೇವೆ ಆ ಮನೆ ಕೆಲವು ಮನೆಗಳಿಗೆ. ಒಂದು ಹುಡುಗಿ 2 ಹುಡುಗಿ ಅಂತ ಅವ ಏನು ಹಾಕ್ಲಿಲ್ಲ ನೋಡಿ, ಹುಡುಗಿ ಹೆಸರು ಕೂಡ ಕೊಡ್ಲಿಲ್ಲ ಅವ. ಹಾಗಾಗಿ ಅವ SLC ಅಂದ್ರೆ ಆ ಮಾಸ್ಟರ್ಗಳೇ ಅವನ ಹತ್ರ ನೀನು ಹೋಗಿ SLC ಎಕ್ಸಾಮ್ಗೆ ಸ್ವಲ್ಪ ಅವಳಿಗೆ ಕಲಿಸಿಕೊಡು ಆ ರೀತಿ ಎಲ್ಲ ಕಲಿಸಿ ಕೊಡ್ತಿದ್ದೇನೆ. ಅಂದ್ರೆ ನಾರ್ಮಲ್ ಆಗಿ ಓದ್ತಾ ಇರುವಂತವ್ರು ಫ್ರೆಂಡ್ ತರ ಇರುವಂತ ಮಾಹಿತಿ ನಿಮ್ಗೆ ಗೊತ್ತಿತ್ತು ಹಾಗಾದ್ರೆ ಮುಂಚಿತ? ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಯಾವ್ದನ್ನು ಕೂಡ ಅಡಗಿಸಿ ಅವ ಇರ್ಲಿಲ್ಲ. ಆ ವಿಷಯ ಸುಮಂತನಿಗೆ ಅವ ಆ ವಿಷಯವನ್ನೇ ಎತ್ತುತ್ತಿರ್ಲಿಲ್ಲ. ಅವ ಅವನಷ್ಟೇ ಕಲಿತಾ ಇದ್ದ. ನಮಗೆ ಗೊತ್ತಿತ್ತು, ನಮ್ಮ ಹತ್ರ ಹೇಳ್ತಾ ಇದ್ದು ನಾನು ಇಂಥ ಕಡೆ ಹೋಗಿ ಬರ್ತೇನಪ್ಪ, ಹೀಗೆ ಒಂದು ಎಕ್ಸಾಮ್ ಏನಾದ್ರು ಕೇಳಲಿಕ್ಕೆ ಉಂಟು, ಅವಳಿಗೆ ಕಲಿಸ್ಲಿಕ್ಕೆ ಉಂಟು. ಅದು ಅವನ ಫ್ರೆಂಡ್ಗಳಿಗೆ, ಕೇವಲ ಹುಡುಗಿಯರಲ್ಲಿ ಮಾತ್ರ ಅಲ್ಲ. ಅಲ್ಲ, ಒಂದು ಕಾಲೇಜ್ ಹೋಗ್ತಿದೀವಿ ಅಥವಾ ಸ್ಕೂಲಲ್ಲಿ ಹೋಗ್ತಿದೀವಿ ಅಥವಾ ಹೈಸ್ಕೂಲ್ ಹೋಗ್ತಾ ಇದೀವಿ ಅಂದಾಗ ಸಹಜವಾಗಿ ಎಲ್ಲರೂ ಕೂಡ ಇರ್ತಾರೆ, ಹೆಣ್ಣು ಮಕ್ಕಳು ಇರ್ತಾರೆ, ಗಂಡು ಮಕ್ಕಳು ಇರ್ತಾರೆ, ಎಲ್ಲರ ಜೊತೆ ಒಂದು ಬಾಂಡಿಂಗ್ ಇರುತ್ತೆ. ಹಾಗಂತ ಅದನ್ನ ಬೇರೆ ರೀತಿಯಲ್ಲಿ ಕಲ್ಪನೆ ರೀತಿಯಲ್ಲಿ ನಾವು ನೋಡುವುದು ತಪ್ಪಲ್ಲ ಸರ್? ಅದು ಖಂಡಿತ ತಪ್ಪು. ಈಗ ನನ್ನ ಉದಾಹರಣೆ ಹೇಳ್ತಾ ಇರ್ತೇನೆ. ನನ್ನ ಒಂದು ವಿಶ್ವಾಸ ಜೊತೆ ಒಬ್ಬರು ಬಂದು ಮಾತಾಡ್ತಾರೆ, ಅದನ್ನು ನಾನು ತಪ್ಪು ಕಲ್ಪನೆಗೆ ತಗೊಂಡ್ರೆ ಯಾವ ರೀತಿ ಆದಿತ್ತು? ಅಲ್ಲ, ಖಂಡಿತ ಅಲ್ಲಿ ಎಲ್ಲವೂ ಹಾಳಾಗುವಂತ ಸಾಧ್ಯತೆ, ಅಂದ್ರೆ ವೈಮನಸ್ಸುಗಳು ಬರುತ್ತೆ ಅಥವಾ ಬೇರೆ ಬೇರೆ ರೀತಿಯಾದಂತ ಏನೋ ಕಲ್ಪನೆಗಳು ಉಟ್ಕೊಳ್ಳುತ್ತೆ. ಆ ಕಲ್ಪನೆಗಳಿಗೆ ನಾವೇ ಬಲಿಯಾಗಿ ಹೋಗ್ಬಿಡ್ತೀವಿ ಅಥವಾ ಅದರಿಂದ ಇನ್ನೇನೋ ಸಮಸ್ಯೆಗಳು ಉಟ್ಕೊಳ್ಳುತ್ತೆ. ಹೌದೌದು. ಅಂದ್ರೆ ಹೇಳಿ. ನೇರವಾಗಿ ಹಾಕಿ ಆ ಕುಟುಂಬಕ್ಕೆ ಇನ್ನು ಏನಾದ್ರೂ ಸಮಸ್ಯೆ ಆದಲ್ಲಿ ಅವರೇ ಕಾರಣ ಅಂತ ಹಾಕಿ ದಯವಿಟ್ಟು ಇಂಥದ್ದನ್ನು ನಿಲ್ಲಿಸಿದವರು ಬಂದು ಮನೆಗೆ ಭೇಟಿ ಮಾಡಲಿ. ನಾವು ಅದಕ್ಕೆ ಇದ್ದದ್ದನ್ನು ಇದ್ದಾಗೆ ಸತ್ಯವನ್ನೇ ಹೇಳ್ತೇವೆ, ಸುಳ್ಳು ಒಂದು ಕೂಡ ಇಷ್ಟರವರೆಗೆ ಹೇಳಿಲ್ಲ. ಇದ್ದದನ್ನು ಇದ್ದಾಗೆ ಹೇಳಿದ್ದೇವೆ ನಾವು. ಖಂಡಿತ ವಿಷಯ ಇಲ್ಲ ಅಂತ ಹೇಳಿದ್ರೆ ಅದು ಅಷ್ಟೇ ವಿಷಯನ ಹೇಳ್ಬೇಕಾದ್ರೆ ಹೊಸ ವಿಷಯ ಹೇಳಲಿಕ್ಕೆ ನಮಗೂ ಕೂಡ ಗೊತ್ತಿರುವುದಿಲ್ಲ. ಹಾಗಾಗಿ ಅದನ್ನು ಸುಳ್ಳು ಮಾಹಿತಿ ಕೊಟ್ಟದ್ದೇ ಹಾಗೆ. ನಾನು ಈ ವಿಷಯವನ್ನು ಖಂಡಿಸ್ತಾ ಇದ್ದೇನೆ. ನಾನು ಇದುವರೆಗೆ ಯಾರ ಹತ್ರ ಮಾತಾಡಿ ಇಲ್ಲ ಆ ರೀತಿ ಅವರು ಕೂಡ.
ನನಗೆ ಯಾರ ದ್ವೇಷವೂ ಇಲ್ಲ, ಯಾರ ಇದು ಇಲ್ಲ, ಮೊದಲೇ ಹೇಳಿದ್ದೇನೆ. ಖಂಡಿತ ಖಂಡಿತ ಅದನ್ನು ನಾವು ಪ್ರಸಾರ ಮಾಡಿದ್ದೀವಿ ಸತತವಾಗಿ, ನಿಮ್ಮ ಅನುಮತಿಯನ್ನೇ ತೆಗೆದುಕೊಂಡೇ ಪ್ರಸಾರ ಮಾಡಿದ್ವಿ. ಅವತ್ತು ನಿಮಗೆ ಕೇಳಿದ್ವಲ್ಲ, ಹೌದು. ಪ್ರಸಾರ ಮಾಡಬಹುದಾ ನಿಮ್ ಜೊತೆ ಮಾತನಾಡಿರುವಂತದ್ದು, ನಮಗೆ ಈ ಸಂದರ್ಭಕ್ಕೆ ಅಲ್ಲಿ ಬರೋಕೆ ಸ್ವಲ್ಪ ಸಾಧ್ಯ ಆಗ್ತಾ ಇಲ್ಲ, ಸೊ ಮಾಹಿತಿಯನ್ನ ನಾವು ಪ್ರಸಾರ ಮಾಡ್ತೀವಿ ಅಂತ ನಿಮ್ಮ ಪರ್ಮಿಷನ್ ತೆಗೆದುಕೊಂಡಿದ್ವಿ. ನೀವು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ರಿ, ಅದನ್ನು ಪ್ರಸಾರವೂ ಕೂಡ ಮಾಡಿದ್ವಿ. ಸತತವಾಗಿ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವು ಕೂಡ ಏನು ಅಪ್ಡೇಟ್ ಆಗಿಲ್ಲ ಅಂದ್ರೂ ಕೂಡ ಸುದ್ದಿ ಕೆಲವೊಂದಿಷ್ಟು ಏನಾಗಿರುತ್ತೆ ಅಂದ್ರೆ ಊಹಾಪೋಹಗಳನ್ನ ಕ್ರಿಯೇಟ್ ಮಾಡಿ ಹೇಳುವಂತದ್ದಲ್ಲ. ಅದನ್ನ ಹೊರತುಪಡಿಸಿ ಸುಮಂತ್ ಸಾವು ಆಗಿ ಇಲ್ಲಿವರೆಗೂ ದಿನಗಳು ಕಳೀತಾ ಇದ್ದಾವೆ, ಸೊ ಸಾವಿಗೆ ನ್ಯಾಯ ಸಿಗ್ತಾ ಇಲ್ಲ. ಸೊ ಅದೇ ಮಾಹಿತಿನೇ ನಾವು ಪದೇ ಪದೇನು ಪ್ರಸಾರ ಮಾಡಿದ್ವಿ. ಸಾಕಷ್ಟು ಜನ ನಮ್ಗೆ ಇಲ್ಲಿ ತಿಳಿಸಿದ್ರು, ಏನು ಇರೋಂತ ಮಾಹಿತಿನೇ ಪ್ರಸಾರ ಮಾಡ್ತಾ ಇದ್ದೀರಿ, ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀರಿ ಅಂತ. ನಮಗೆ ಇಲ್ಲಿ ಮಾಹಿತಿ ಎಷ್ಟು ಆ ಕ್ವಾಲಿಟಿ ಎಷ್ಟು ಮುಖ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಸುಮಂತ್ ಸಾವು ಜೀವಂತವಾಗಿರ್ಬೇಕು, ಅಂದ್ರೆ ಸುಮಂತ್ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಹೋರಾಟ ಜೀವಂತವಾಗಿ ಇಡಬೇಕಾಗಿರುವಂತದ್ದು ನಮ್ದ ಕರ್ತವ್ಯ ಆಗಿತ್ತು. ಹಾಗಾಗಿ ನಾವು ಪದೇ ಪದೇನು ಕೂಡ ಅದನ್ನ ಪ್ರಸಾರ ಮಾಡ್ತಾ ಇದ್ವಿ. ಸೊ ನಿಮ್ಮ ಗಮನಕ್ಕೂ ಕೂಡ ನಾವು ತಗೊಂಡು ಬಂದಿದ್ವಿ ಆ ವಿಚಾರವನ್ನು. ನಾವು ನೋಡ್ತಾ ಇರ್ತೇವೆ, ನಾನು ಅಂಥದ್ದನ್ನೆಲ್ಲ ನೋಡುವುದಿಲ್ಲ, ನಾನು ಅದನ್ನ ಕಟ್ ಮಾಡಿ ಬಿಡ್ತೇನೆ ಅಲ್ಲಿ. ಪೂರ್ತಿ ಕೇಳ್ತಾ ಇಲ್ಲ ಅಂದ್ರೆ ಕೇಳಿಸುವಾಗೆ ಇಲ್ಲ ಅದು ನನ್ನ ಮನಸ್ಸು. ಮತ್ತು ಕೂಡ ನನಗೆ ಟೆನ್ಷನ್ ಆಗ್ತದೆ. ಖಂಡಿತ ಖಂಡಿತ ನನ್ನ ಮಗನನ್ನು ಜೋರು ಮಾಡ್ತಾನೆ, ಅದನ್ನು ಕೇಳ್ಬೇಡ ಮಾರ, ಆಗ್ತಾ ಇರ್ಲಿ ಅವರು, ಕೇಳ್ಬೇಡ ಅದನ್ನೆಲ್ಲ ಕೇಳಿ ತಲೆಬಿಸಿ ಮಾಡ್ಬೇಡ ಅಂತ ಹೇಳ್ತಾನೆ ಅವನಿಗೆ. ಖಂಡಿತ ಖಂಡಿತ ಅಲ್ಲ ಅಂದ್ರೆ ಈಗ ಒಂದು ಮಗುವಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ. ಅಂದ್ರೆ ಏನಾಗಿರಬಹುದು ಏನಿಲ್ಲ ಅಂತ. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಮಾಹಿತಿ ಗೊತ್ತಿದೆಯೋ ಅಥವಾ ನಿಮ್ಮನ್ನ ಇನ್ವೆಸ್ಟಿಗೇಷನ್ಗೆ ಕರೆದಂತ ಸಂದರ್ಭದಲ್ಲಿ ಅಥವಾ ಸ್ಟೇಷನ್ಗೆ ಕರೆದಂತ ಸಂದರ್ಭದಲ್ಲಿ ನಿಮ್ಮಿಂದ ಮಾಹಿತಿ ಕಲೆ ಹಾಕ್ತಾರೆ. ಸೊ ಅದು ನಿಮ್ಗೆ ಅವ್ರು ಏನು ಪ್ರಶ್ನೆ ಮಾಡ್ತಾರೋ ಆ ಪ್ರಶ್ನೆಗೆ ನೀವು ಉತ್ತರವನ್ನ ಕೊಟ್ಟಿರ್ತೀರಿ. ಸೊ ಅಲ್ಲಿ ನಿಮ್ಮ ವಿಚಾರ ಇರುವಂತಹದ್ದು. ಮತ್ತೆ ಇಲ್ಲಿ ನಾವು ಮಾಧ್ಯಮದವರದ್ದು ಕೂಡ ಅಂದ್ರೆ ಎಲ್ಲರೂ ಕೂಡ ಹಾಗೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬಟ್ ಕೆಲವೊಂದಿಷ್ಟು ಜನ ಜೀವಂತವಾಗಿ ಕೇಸನ್ನು ಹಿಡಬೇಕು ಅಂತ ಹೋರಾಟವನ್ನ ಮಾಡಿದ್ರೆ, ಕೆಲವೊಂದಿಷ್ಟು ಜನರ ಹೋರಾಟವೇ ಬೇರೆ ರೀತಿಯಾಗಿದೆ ಅಂತ ಈ ಸದ್ಯಕ್ಕೆ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಈಗ ಗೊತ್ತಾಗ್ತಾ ಇಲ್ಲ ಏನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದ್ದಾರೆ. ಸೊ ಈಗ ಕುಟುಂಬದ ವ್ಯವಸ್ಥೆ ಹೇಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳೋಣ ಅಂತಾನೆ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿರುವಂತದ್ದು. ಅದಕ್ಕೂ ನಾನು ಹೇಳ್ತಾ ಇರುವಂತದ್ದು, ಈಗ ಅವರು ಹಾಕ್ತಾರೆ, ಜನತೆ ಅದನ್ನು ನೋಡ್ತಾ ಇರ್ತದೆ. ಖಂಡಿತ ಆ ಜನತೆ ಹತ್ರ ಪುನಃ ನಾನು ಒಮ್ಮೆ ಮನವಿ ಮಾಡಿದ್ದೇನೆ, ಪುನಃ ನಾನು ಮನವಿ ಮಾಡ್ತಾ ಇದ್ದೇನೆ. ಆ ಜನತೆ ಆ ಇದನ್ನು ನಂಬಿಸಿದ್ರೆ ಅವರು ಬಂದು ನಮ್ಮನ್ನೊಮ್ಮೆ ಮಾತಾಡಿಸಿ ನಮ್ಮ ಪರಿಸ್ಥಿತಿ ನೋಡ್ಲಿ, ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಒಂದು ಮಗುವನ್ನು ಕಳೆದುಕೊಂಡ ಸಂಸಾರ ಹೇಗೆ ಇರಬಹುದು ಅಂತ ಹೇಳುವಂತದನ್ನು ಸ್ವಲ್ಪ ಜನತೆ ಕೂಡ ಆಲೋಚನೆ ಮಾಡಿ, ಅವಾಗ ಅವರಿಗೂ ಅರ್ಥ ಆಗ್ತದೆ ಇದು ಸತ್ಯವಾ ಸುಳ್ಳ ಹೇಳುವಂತದ್ದು. ಜನತೆ ಕೂಡ ಅದನ್ನು ಅರ್ಥ ಮಾಡಿಕೊಳ್ತದೆ. ಆದ್ರೆ ನಾನು ನಂಬಿದ್ದೇನೆ, ಜನತೆ ಇದನ್ನು ನಂಬುವುದೇ ಇಲ್ಲ. ನನ್ನ ಮನಸ್ಸು ಹೇಳ್ತಾ ಇದೆ, ಇದನ್ನು ಜನತೆ ಅವರು ಹಾಕಿದ್ರು ಕೂಡ ಜನತೆ ಇದನ್ನು ನಂಬುವಂತ ಪರಿಸ್ಥಿತಿಯಲ್ಲಿ ಇರ್ಲಿಕ್ಕೆ ಅದು ನನಗೆ ವಿಶ್ವಾಸ ಇದೆ. ನಾನೊಮ್ಮೆ ಜನತೆ ಹತ್ರ ಕೇಳ್ತಾ ಇದ್ದೇನೆ, ಇಂತಹ ಮನವಿಯನ್ನು ನೀವು ಯಾವುದನ್ನು ನಂಬಬೇಡಿ ಹೇಳಿ ಜನತೆಗೆ ನಾನು ಕೀರಿಕೊಳ್ತಾ ಇದ್ದೇನೆ ಆ ವಿಷಯದಲ್ಲಿ. ಖಂಡಿತ ಖಂಡಿತ ಓಕೆ. ಇದು ಕೂಡ ತುಂಬಾ ನಾನಾದ್ರೂ ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ತಾ ಇದ್ದೇನೆ. ಎತ್ತ ತಾಯಿಗೆ ಹೇಗಾಗಬೇಕು ಆಗುತ್ತೆ ಸರ್. ಕರಳು ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಸಾಕಷ್ಟು ಬಾರಿ ನಿಮ್ ಜೊತೆ ಮಾತನಾಡಿದ್ದೀನಿ ನಾನು. ತಾಯಿಯನ್ನ ಮಾತನಾಡಿಸಿದಾಗ ನಿಮ್ಮ ಮಗ ಅಂದಾಗ್ಲಿ ಅವರಿಗೆ ದುಃಖ ಬರ್ತಿರುತ್ತೆ, ಕರಳು ಹಿಂಡ್ತಾ ಇರುತ್ತೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅವರ ತಾಯಿಯನ್ನ ತುಂಬಾ ಬಾರಿ ಮಾತನಾಡ್ತಿಲ್ಲ, ಕೇವಲ ಒಂದೇ ಬಾರಿ ನಾನು ಮಾತನಾಡಿಸಿದ್ದು ಅಂತ ನನ್ನ ಗಮನಕ್ಕೆ. ಸೊ ನಿಮ್ಮನ್ನ ನಾನು ಪದೇ ಪದೇ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀನಿ ಆಗಾಗ. ಸೊ ನಿಮ್ಮ ಜೊತೆನೆ ಹೆಚ್ಚು ಮಾತನಾಡಿರ್ತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಸುದರ್ಶನ್ ಜೊತೆನೂ ಒಂದು ಬಾರಿ ಮಾತ್ರ ಮಾತನಾಡಿರುವಂತ ನೆನಪು. ಇನ್ನು ಅದನ್ನು ಹೊರತುಪಡಿಸಿ ಇನ್ನು ಚಿಕ್ಕ ಮಗು ಹೆಣ್ಣು ಮಗು ಏನಿದೆ ಹೆಣ್ಣು ಮಗು ವಿಚಾರಕ್ಕಂತೂ ಬರ್ಲೇ ಇಲ್ಲ, ಮಾತನಾಡ್ಲೇ ಇಲ್ಲ. 7 ಗಂಟೆ ಆಗುವಾಗ ಬರ್ತಾನೆ ಸುದರ್ಶನ್. ಕಾಲೇಜಿಗೆ ಒತ್ತಾಯ ಮಾಡಿ ಕಲಿಸಿದ್ದೇನೆ ನಾನು. ಓಕೆ. ಅವನು ಹೋಗ್ಲಿಕ್ಕೆ ಮನಸ್ಸಿರ್ಲಿಲ್ಲ, ಹೇಗೆ ಮುಖ ತೋರಿಸುದಪ್ಪ ಅದೇ ರೀತಿ ಹೇಳ್ತಾ ಇದ್ದ. ನಾನು ಹೇಳ್ದೇನೆ, ಸೆಮ್ ಬಂತು, ನಿನ್ನ ಭವಿಷ್ಯ ನೋಡು, ಯಾರು ಹೇಳ್ತಾ ಇರ್ಲಿ, ನೀನು ನಿನ್ನಷ್ಟಕ್ಕೆ ಹೋಗು, ನಿನ್ನಷ್ಟಕ್ಕೆ ಓದು, ಅದರ ಕಡೆ ಗಮನ ಕೊಡು, ನಮಗೆ ಇನ್ನು ನೀನೇ ದಾರಿ, ನೀನು ಹಿಂದೆ ಬಿದ್ರೆ ನಾನು ಕೂಡ ಹಿಂದೆ ಬಿದ್ದಾಗ ನಾನಿದ್ದೇನೆ, ಅದರಬೇಡ, ನೀನು ಹೋಗು ಅಂತೇಳಿ ಕಳಿಸಿದ್ದೆ. ಖಂಡಿತ ಖಂಡಿತ ಹಾಗೆ ಅವ ಬೆಳ್ತಂಗಡಿ ಮುಟ್ಟುವಾಗ ನನಗೆ ಫೋನ್ ಮಾಡ್ತಾನೆ, ಎಂದಿನಂತೆ ಫೋನ್ ಮಾಡ್ತಾನೆ, ಇಷ್ಟೊತ್ತಿಗೆ ಮುಟ್ತೇನಪ್ಪ ಅಂತ ಅವ ಫೋನ್ ಮಾಡ್ತಾನೆ. ಹತ್ತಿರ ಆಗುವ ಅಕ್ಷಣ ಇದ್ರೆ ನಾನು ಮೈನ್ ರೋಡ್ನವರೆಗೆ ನಾನು ಹೋಗ್ತೇನೆ ಕಾರಲ್ಲಿ. ಅಲ್ಲಿಂದ ಸ್ಕೂಟಿಯಲ್ಲಿ ಅವ ಮುಂದೆ ಬರ್ತಾನೆ, ಹಿಂದಿನಿಂದ ನಾನು ಬರ್ತಾ ಇರ್ತೇನೆ. ಖಂಡಿತ ಓಕೆ. ಬೆಳಕಿದ್ರೆ ಅವ ಬರುದು ಬೇಡಪ್ಪ ನಾನು ಬರ್ತೇನೆ ಅಂತೇಳಿ ಬರ್ತಾನೆ. ಹಾಗೆ ನನ್ನ ಅವಳನ್ನು ಹಾಗೆ ಬೆಳಿಗ್ಗೆ ಕರ್ಕೊಂಡು ಹೋಗಿ ಬಿಡ್ತೇನೆ, ಸಂಜೆ ನಾನು ಕರ್ಕೊಂಡು ಬರ್ತಾ ಇದ್ದೇನೆ. ಮೊದಲೇ ಹಾಗೆ ಈಗಲೂ ಹಾಗೆ
ಮೊದಲು ಸಣ್ಣವಳನ್ನು ಕರ್ಕೊಂಡು ಬರುವಾಗ ಅವ ಗೇರುಕಟ್ಟೆಯಲ್ಲಿ ಸಣ್ಣ ಮಗ ಸಹ ಸಿಗ್ತಾ ಇದ್ದ ನನಗೆ. ಹ್ಮ್ ಹ್ಮ್ ಅವನ ಬ್ಯಾಗ್ ನನ್ನ ಕಾರಲ್ಲಿ ಆಗ್ತಾ ಇದ್ದ, ಅವ ಸೈಕಲಲ್ಲಿ ಆಚೆ ದಾರಿಯಲ್ಲಿ ಬರ್ತಾ ಇದ್ದ. ಹ್ಮ್ 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 ನಾನು ಸಣ್ಣವಳನ್ನು ಕರ್ಕೊಂಡು ಇಲ್ಲೇ ಬರ್ತಾ ಇದ್ದೆ. ಹ್ಮ್ ಹ್ಮ್ ಆ ರೀತಿ ಬರ್ತಾ ಇದ್ದದ್ದು. ಖಂಡಿತ. ಅದೀಗ ನನಗೆ ಆ ಹೊತ್ತಿಗೆ ಶಾಲೆಗೆ ಹೋಗುವ ಹೊತ್ತಿಗೆ ಅದೇ ಕಾಣ್ತಾ ಉಂಟು, ಸೈಕಲಲ್ಲಿ ಬರುವಂತ ದೃಶ್ಯವೇ ನನ್ನ ಕಣ್ಣಿಗೆ ಬೀಳ್ತಾ ಇರ್ತದೆ. ಹ್ಮ್ ಅಲ್ಲ ಮಗ ಅಲ್ವಾ ಸರ್, ಎತ್ತಿ ಆಡಿಸಿ ಬೆಳೆಸಿರುವಂತಹ ಮಗ ಅದು. ಅಂಗನವಾಡಿಗೆ ಹೋಗುವಾಗ ನಾನು ತಬ್ಬಿಕೊಂಡು ಇದೇ ಗೇರುಕಟ್ಟೆ ಅಂಗನವಾಡಿಗೆ ಕೊಂಡೋಗ್ತಾ ಇದ್ದೆ. ನಾನೇ ಕೊಂಡೋಗ್ತಾ ಇದ್ದದ್ದು ಇಬ್ಬರನ್ನು ಇಬ್ಬರನ್ನು. ಇವಳು ಅಂಗನವಾಡಿಗೆ ಹೋಗ್ಲಿಲ್ಲ, ಸಣ್ಣವಳು ಸ್ಕೂಲಿಗೆ ಹೋದ್ದು. ತಾಯಿಯೇ ಕಲಿಸಿದ್ದ ಅವಳಿಗೆ ಇಲ್ಲಿ, ಸಣ್ಣವಳಿಗೆ. ಅವ ಸ್ವಲ್ಪ ಸಮಯ ಅಂಗನವಾಡಿಗೆ ಹೋಗಿದ್ದೆ, ಮತ್ತೆ ತಾಯಿ ಕಲಿಸಿದ್ದವಳು ಅವನಿಗೂ ಕೂಡ. ಆ ಸ್ವಲ್ಪ ಸಮಯ ಕೂಡ ನಾನು ಅವನನ್ನು ತಬ್ಬಿಕೊಂಡೇ ಕೊಂಡೋಗ್ತಾ ಇದ್ದೇನೆ. ಆವಾಗ ನನಗೆ ಗಾಡಿ ಇರ್ಲಿಲ್ಲ, ಖಂಡಿತ ನಡ್ಕೊಂಡೇ ಅವನನ್ನು ತಬ್ಬಿಕೊಂಡು ಇಬ್ಬರನ್ನು, ದೊಡ್ಡವನನ್ನು ಮತ್ತು ಇವನನ್ನು ಇಬ್ಬರನ್ನು ಅಂಗನವಾಡಿಯಿಂದ ಇಷ್ಟರವರೆಗೆ ಬೆಳೆಸಿದ್ದೇವೆ ನಾವು. ಅದು ಈ ರೀತಿ ಹೇಳುವವನಿಗೆ ಏನು ಗೊತ್ತು, ಅವನಿಗೆ ಅದರ ಕಷ್ಟ ಗೊತ್ತಿದ್ರೆ ಮಾತಾಡ್ತಿರ್ಲಿಲ್ಲ. ಖಂಡಿತ ನಾನು ಬೈಬಾರ್ದು, ಯಾಕಂದ್ರೆ ಅದು ಮೀಡಿಯಾದವರು, ಗೌರವ ಕೊಡ್ಬೇಕು ನಾನು. ಖಂಡಿತ. ಆದ್ರೆ ಅವರು ನಮ್ಮ ಮರ್ಯಾದೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕಾಗತ್ತೆ, ಏನು ಸಿಚುವೇಶನ್ ಮಾಹಿತಿ ಎಲ್ಲ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಕೂಡ ನನಗೆ ನಾನು ದ್ವೇಷಿಸುವುದಿಲ್ಲ, ಇದ್ದ ವಿಷಯವನ್ನು ನೇರ ಹಾಕ್ಲಿ, ಅವರು ನ್ಯಾಯ ಕೊಡಿಸಲಿ, ಅವರು ಅದಕ್ಕೆ ಹೋರಾಟ ಮಾಡ್ಲಿ. ಗೌರವ ಇದೆ, ಅಪಾರವಾದ ಗೌರವ ಇದೆ ಅವರ ಮೇಲೆ. ಅವರ ಮೇಲೆ ನನಗೂ ಗೌರವ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇದ್ದದ್ದನ್ನು ನಮ್ಮ ಹತ್ರ ವಿಚಾರಿಸಿ ಬಂದು ಅವರು ನಮಗೆ ನ್ಯಾಯ ಕೊಡಿಸುವುದರಲ್ಲಿ ಅವರು ಕೈ ಜೋಡಿಸಲಿ, ಅದು ನಾನು ಗೌರವಿಸ್ತೇನೆ. ಖಂಡಿತ. ಅದು ಬಿಟ್ಟು ಇಂಥದ್ದನ್ನೆಲ್ಲ ಹಾಕುವಂತದ್ದನ್ನು ಖಂಡಿತವಾಗಿ ನಿಲ್ಲಿಸಿ, ನೀವು ಕೂಡ ಅದಕ್ಕೆ ನಮಗೆ ಸಹಾಯ ಮಾಡಬೇಕು. ಖಂಡಿತ ಮಾಡ್ತೀವಿ. ಅಲ್ಲ, ಈಗ ನ್ಯಾಯದ ಪರವಾಗಿಯೇ ಹೋರಾಟ. ಹೌದು, ನ್ಯಾಯ ಸಿಗಬೇಕು. ಒಂದು ಅಮಾಯಕ ಮಗು ಬಲಿಯಾಗಿದೆ, ಅದು ಏನು ಆಗಿ ಕಾರಣ, ಅದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಸತತವಾಗಿ ನಮ್ದು ಹೋರಾಟ. ಹೌದು. ಹಾಗಾಗಿ ಇನ್ನೊಂದು ಮುಖ್ಯವಾದಂತಹ ವಿಚಾರ ಏನು ಅಂದ್ರೆ, ಸುದರ್ಶನ್ ಮತ್ತು ಸುಮಂತ್ ಇಬ್ಬರು ಬಾಂಡಿಂಗ್ ಒಂದು ರೀತಿ ಚೆನ್ನಾಗಿ ಇತ್ತು, ಆರಂಭದಲ್ಲೂ ಕೂಡ ನೀವು ಹೇಳಿದ್ರಿ. ಸೊ ಇಬ್ಬರ ಮಧ್ಯೆ ಏನಾದ್ರೂ ಬೇರೆ ಬೇರೆ ವಿಚಾರಕ್ಕೆ, ಅಂದ್ರೆ ಚಿಕ್ಕ ಚಿಕ್ಕ ವಿಚಾರ, ಸಹಜವಾಗಿ ಮಗು ಇರೋದ್ರಿಂದ ಅವನಿಗೆ ಅಷ್ಟು ಮೆಚುರಿಟಿ ಇರೋದಿಲ್ಲ ಸುಮಂತ್ಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದರ್ಶನ್ ಆ ವ್ಯಕ್ತಿ ಅಂದ್ರೆ ಮಗುವಿನ ಮೇಲೆ ಏನಾದ್ರೂ ದರ್ಪ ಈ ರೀತಿಯಾಗಿ ಮಾಡುವಂತದ್ದು ನಿಮ್ಮ ಗಮನಕ್ಕೆ ಯಾವತ್ತೂ ಬಂದಿಲ್ಲ? ಅವನು ಇಲ್ಲ ಸರ್, ಅವನ ಹತ್ರ ಇದ್ದ ಪ್ರೀತಿ ತುಂಬಾ ಇತ್ತು ಅವನಿಗೆ. ಅವನಿಲ್ಲದೆ ಸಂಜೆ ಆಗುವಾಗಲೇ ಅವನ ಒಟ್ಟಿಗೆ ಕೂತು ಬರೆಯುವುದು, ಅದೆಲ್ಲ ಸಂಜೆ ಆಗುವಾಗ ಒಟ್ಟಿಗೆ ಇದ್ರು ಅವರು. ಒಂದು ವಿಷಯ ಬರೆಯುವುದರಲ್ಲಿ ಕೂಡ ಇದಾಗ್ತಿರ್ಲಿಲ್ಲ ಅವರು. ಎಲ್ಲ ಅವ ಓದುತ್ತಾ ಎಕ್ಸಾಮ್ ಟೈಮ್ ಅಲ್ಲಿ, ಅವನ ಎಕ್ಸಾಮ್ ಟೈಮ್ ಅಲ್ಲಿ ಇವ ರಾತ್ರಿ 1:30-2 ಗಂಟೆವರೆಗೆ ಇವ ಕೂತ್ಕೊಳ್ತಾ ಇದ್ದ ಸಣ್ಣವ. ಇವನಿಗೆ ಎಕ್ಸಾಮ್ ಇದ್ರೆ ಅವ ಕೂತ್ಕೊಳ್ತಾ ಇದ್ದ, ಒಬ್ಬನಿಗೆ ಕೂತ್ಕೊಳ್ಳಿ ಉದಾಸೀನ ಆಗ್ತದೆ, ಅವ ಕೂತ್ಕೊಳ್ತಾ ಇದ್ದ. ಆ ರೀತಿಯ ಒಂದು ಫ್ರೆಂಡ್ಶಿಪ್ನಾಗೆ ಇತ್ತು ಅವ್ರದ್ದು, ಅಣ್ಣ ತಮ್ಮನ ರೀತಿ ಮಾತ್ರ ಅಲ್ಲ, ಫ್ರೆಂಡ್ಶಿಪ್ ಅಷ್ಟು ಆ ರೀತಿ ಇತ್ತು. ನಮಗೆ ಒಂದು ಸ್ವಲ್ಪವೂ ಕೂಡ ಆ ವಿಷಯದಲ್ಲಿ ಒಂದು ಜೋರು ಮಾಡುವ ಪ್ರಸಂಗವೇ ಇರಲಿಲ್ಲ. ಅಂದ್ರೆ ಇಬ್ರು ಅಣ್ಣ ತಮ್ಮ ಗಲಾಟೆ ಮಾಡ್ಕೊತಾರೆ, ಈ ತರದ್ ಯಾವ್ದು ನಿಮಗೆ ಪ್ರಸಂಗ ಯಾವತ್ತೂ ಎದುರಾಗಿಲ್ಲ? ಹಾಗಾದ್ರೆ ಯಾವತ್ತೂ ಎದುರಾಗಿಲ್ಲ. ನಾವು ಅವರನ್ನು ಒಂದು ಪೆಟ್ಟು ಕೂಡ ನಾವು ಹೊಡಿಲಿಲ್ಲ, ಅಂದ್ರೆ ಸನ್ನಿವೇಶವೇ ಇಲ್ಲ. ಸನ್ನಿವೇಶವೇ ಇಲ್ಲ ಅಂದ ಮೇಲೆ ಪೆಟ್ಟು ಹೊಡೆಯೋದು ಎಲ್ಲಿಂದ ಬಂತು? ಅದೇ ಈಗ ಎಲ್ರು ಹೇಳ್ತಾರೆ, ನಮ್ಮ ಸಂಬಂಧದವರು ಕೂಡ ಹೇಳ್ತಾ ಇದ್ರು, ಮಕ್ಕಳಂದ್ರೆ ಹೀಗೆ, ನಿಮಗೆ ಅದೊಂದು ಸುಲಭ ಆಗಿದೆ ಅಂತ. ನಮ್ಮಲ್ಲಿ ಗಲಾಟೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ರು ಎಲ್ರು, ನೋಡಿದವರು ಕೂಡ.